ನಮಸ್ಕಾರ ಎಲ್ಲರಿಗೂ. ಮಹಾಕುಂಭಮೇಳದ ಎರಡನೇ ವಿಶೇಷವಾದ ದಿನಕ್ಕೆ ಎಲ್ಲರಿಗೂ ಸ್ವಾಗತ. ನೀವು ನೋಡ್ತಾ ಇರಬಹುದು, ನಾವು ತ್ರಿವೇಣಿ ಸಂಗಮದ ಕಡೆ ಹೊರಟಿದ್ದೀವಿ. ಇವತ್ತು ಮೊದಲನೆಯ ಶನಿ ಸ್ನಾನ, ಅಂದ್ರೆ ಮಹಾಕುಂಭಮೇಳದ 144 ವರ್ಷದ ವಿಶೇಷ ಕೆಲವು ದಿನಗಳಲ್ಲಿ, ಅಂದ್ರೆ ಸಂಕ್ರಾಂತಿ, ಶಿವರಾತ್ರಿ, ಮೌನಿ ಅಮಾವಾಸ್ಯೆ, ರಥಸಪ್ತಮಿ ಮತ್ತು ಬಸಂತ ಪಂಚಮಿ, ಈ ದಿನಗಳ ದಿನ ತುಂಬಾ ವಿಶೇಷವಾಗಿ ಕೋಟ್ಯಾಂತರ ಜನ ಬಂದು ಇಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಾರೆ, ಮುಳುಗಿ ಹೇಳ್ತಾರೆ. ನೀವು ನೋಡಬಹುದು, ಇಲ್ಲಿ ನೂರಾರು ಬೋಟ್ಗಳಿದೆ. ಆ ಬದಿಯಲ್ಲಿ ಕೋಟ್ಯಾಂತರ ಜನಕ್ಕೆ ಬೇರೆ ಬೇರೆ ಎಂಟ್ರೆನ್ಸ್ ಮೂಲಕ ವ್ಯವಸ್ಥೆ ಮಾಡಲಾಗಿದೆ. ನೋಡಿ, ನಮಗೂ ಭಯ ಇತ್ತು, ಹೇಗಿರುತ್ತೋ, ಎಷ್ಟು ಜನ ಇರ್ತಾರೋ, ಗಲೀಜಿರುತ್ತಾ, ಈ ತರ ನಮಗೂ ತುಂಬಾ ಭಯ ಇತ್ತು. ನಿಜವಾಗ್ಲೂ ನಾವು ಎಷ್ಟು ಧನ್ಯವಾದ ಹೇಳಿದ್ರೂ ಸಾಕಾಗಲ್ಲ ಸರ್ಕಾರಕ್ಕೆ. ನೆನ್ನೆ ಲೈವಲ್ಲೂ ನೀವು ನೋಡ್ತಾ ಇದ್ರಿ, ಎಷ್ಟು ರಿಗ್ರೆಸ್ ಆಗಿ ಕ್ಲೀನಿಂಗ್ ಮಾಡ್ತಿದ್ದಾರೆ, ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ, ಇಷ್ಟು ಕೋಟಿ ಕೋಟಿ ಜನನ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ನೋಡಿದ್ರೆ, ಅಂದ್ರೆ ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಒಂದು ಗ್ಯಾದರಿಂಗ್ ಇದು. ಈ ಒಂದು ಮಹಾಕುಂಭ ಮೇಳದಲ್ಲಿ ಕ್ಲೆನ್ಲಿನೆಸ್ ಇರಕ್ಕೆ ಸಾಧ್ಯನೇ ಇಲ್ವೇನೋ, ತುಂಬಾ ಗಲೀಜಿರುತ್ತೇನೋ, ಅಲ್ಲಲ್ಲೇ ಒಂಥರ ಕಸ ಎಸ್ಕೊಂಡು ಗಲೀಜ್ ನೀರಲ್ಲಿ ಇರ್ತಾರೇನೋ ಅಂತ ಅನ್ಕೊಂಡಿದ್ವಿ. ಬಟ್ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ. ನಾನಂತೂ ನೆನ್ನೆ ನನ್ನ ಮನೆಯವರೆಲ್ಲ ಹೆದರ್ಕೊಂಡಿದ್ರು, ಅಷ್ಟೊಂದು ಜನದ ಮಧ್ಯೆ ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ ಅಂತ. ನಾನು ಹೇಳ್ತಾ ಇದ್ದೆ, ನಿಜವಾಗ್ಲೂ ನಮ್ಮ ದೇಶದಲ್ಲಿ ಇದ್ದೀನಿ ಅಂತಾನೆ ಅನ್ನಿಸ್ತಾ ಇಲ್ಲ ನಂಗೆ. ಒಳ್ಳೆ ಫಾರಿನ್ ಅಲ್ಲಿ ಕ್ಲೀನ್ ಮಾಡ್ತಾರಲ್ಲ ಆ ತರ 2 ನಿಮಿಷಕ್ಕೂ ರೋಡ್ಗಳನ್ನ ಕ್ಲೀನ್ ಮಾಡ್ತಾ ಇದ್ದಾರೆ, ಕಂಟಿನ್ಯೂಸ್ ಆಗಿ ಕಸ ಗುಡಿಸ್ತಿದ್ದಾರೆ. ನೀರ್ ನೋಡಿ ಎಷ್ಟು ಕ್ಲೀನ್ ಆಗಿದೆ. ನಿಜವಾಗ್ಲೂ ಗಂಗೆಯನ್ನ ಇಷ್ಟು ಶುದ್ಧವಾಗಿ ನೋಡ್ತಾ ಇದೀವಲ್ಲ, ನಾವೇ ಪುಣ್ಯವಂತರು. ಏನ್ ಮಾಡಿದೆ ಸರ್ಕಾರ ಅಂತಾರೆ. ನಾನು ಯಾವ ಪಕ್ಷನೂ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ. ಮೋದಿ ಅವ್ರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಯೋಗಿಜಿ ಅವ್ರಿಗೆ ನಿಜವಾಗ್ಲೂ ಕಾಲಿಗೆ ಬೀಳ್ಬೇಕು. ಇಷ್ಟು ಶುದ್ಧವಾದ ಗಂಗೆ, ಯಮುನೆ, ಸರಸ್ವತಿಯ ದರ್ಶನವನ್ನ ನಮಗೆ ಕೊಡ್ತಾ ಇದ್ದಾರೆ. ನೋಡಿ ಎಷ್ಟು ಆನಂದ ಆಗತ್ತೆ. ನೆನ್ನೆ ಅಂತೂ ಎಷ್ಟೊತ್ತು ನಾವು ನೀರಲ್ಲಿದ್ವಿ. ನೋಡಿ, ಸಾವಿರಾರು ಬೋಟ್ಗಳು ಒಂದೊಂದು 10 ನಿಮಿಷಕ್ಕೂ ಸಾವಿರಾರು ಬೋಟ್ಗಳು ಬಂದು ಹೋಗ್ತಾ ಇದೆ. ಇವತ್ತಂತೂ ರಾತ್ರಿ 1 ಗಂಟೆ, ಮಧ್ಯರಾತ್ರಿ 1 ಗಂಟೆಯಿಂದ ಬಾಬಾಗಳು, ನಾಗಸಾಧುಗಳು, ಹಿಮಾಲಯ ಪರ್ವತದಿಂದ ಬಂದಂತಹ ಎಂತೆಂತ ಹೆಸರಿರೋ ಸಾಧುಗಳು ಎಲ್ಲರೂ ಬಂದು, ಅವರು ಮುಳುಗೆ ಹೇಳೋ ದಾರಿನೇ ಟ್ರ್ಯಾಕೆ ಬೇರೆ, ನಾವು ಹೋಗೋ ಟ್ರ್ಯಾಕೆ ಬೇರೆ. ಆ ಒಂದು ಇಂಟೆನ್ಸ್ ಕ್ರೌಡ್ ಅಲ್ಲೂ ಕೂಡ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು. ಎಲ್ಲೂ ವೇಟಿಂಗ್ ಇಲ್ಲ. ನಾವೆಲ್ಲ ಹೆಂಗ್ ಎದ್ರುಕೊಂಡಿದ್ವಿ ಅಂದ್ರೆ, ಇಲ್ಲಿ ಸ್ನಾನ ಮಾಡಿ ಹೋಗಕ್ಕೆ 5-6 ಗಂಟೆ ಕ್ಯೂ ಅಲ್ಲಿ ನಿಂತ್ಕೋಬೇಕು, ಈ ತರ ಎಲ್ಲ ಹೇಳಿ ಹೆದರಿಸ್ಬಿಟ್ಟಿದ್ರು ನಮ್ಗೆ. ಬಟ್ ಯಪ್ಪ, ಇಂಥ ಮ್ಯಾನೇಜ್ಮೆಂಟ್, ಇದನ್ನ ನೋಡ್ತಾ ಇರೋದೇ ನಮ್ಗೆ ಲೈಫ್ ಲೆಸನ್. ನಾನು ನಿಜವಾಗ್ಲೂ ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ. ಇಷ್ಟು ಕೋಟಿ ಕೋಟಿ ಜನನ ಮ್ಯಾನೇಜ್ ಮಾಡ್ತಾ ಇರೋದೇ ಒಂದು ಮ್ಯಾನೇಜ್ಮೆಂಟ್ ದೊಡ್ಡ ಲೆಸನ್. ಇದ್ರ ಮೇಲೆ ನಿಜವಾಗ್ಲೂ ರಿಸರ್ಚ್ ಆಗ್ಬೇಕು. ಈ ರೇಂಜ್ ಕ್ಲೀನ್ಲಿನೆಸ್ ನಿಮಗೆ ಗೊತ್ತಿದೆ, ನಾರ್ತ್ ಇಂಡಿಯಾಲ್ ಅಷ್ಟು ಕ್ಲೀನ್ ಇರಲ್ಲ ಜನ. ನಾನು ದಯವಿಟ್ಟು ರೇಸಿಸಮ್ ಮಾಡ್ತಿಲ್ಲ, ಕಂಪೇರ್ ಮಾಡ್ತಿಲ್ಲ. ಬಟ್ ನಮ್ ಕರ್ನಾಟಕ ತುಂಬಾ ಕ್ಲೀನ್ ಇದೆ ಹಂಗ್ ಲೆಕ್ಕ ಹಾಕೊಂಡ್ರೆ. ಅಂಥದ್ರಲ್ಲಿ ಹೆಂಗೆ ಹೆದರಿಸಿಟ್ಟಿದ್ದಾರೆ ಅಂದ್ರೆ ಲೋಕಲ್ ಐಡ್ಸ್ ಅನ್ನ. ಅವ್ರು ಹೇಳ್ತಾರೆ, ಲೈಕ್ ನನ್ನ ಜೊತೆಲಿ ನನ್ನ ಫಾರಿನ್ ಫ್ರೆಂಡ್ಸ್ ಎಲ್ಲ ಬಂದಿದಾರಲ್ಲ, ನಾನು ಹೇಳ್ತಾ ಇದ್ದೆ ಏನು ಹಾಗೆ ಹೀಗೆ ಭಯ ಇದೆ ಅಂತಲ್ಲ. ಅವ್ರು ಹೇಳ್ತಾ ಇದ್ರು, ಮೇಡಮ್ ಜಿ ಕುಚ್ ಕಿಯಾ ತೋ ಕಾಟ್ ದೇಂಗೆ ಅಂತ. ಅಷ್ಟು ಲೆವೆಲ್ಗೆ ಹೆದರಿಸಿಟ್ಟಿದ್ದಾರೆ ಪೊಲೀಸ್ ಅವ್ರು ಇವ್ರನ್ನ. ಯಾರು ಲೋಕಲ್ ಐಡ್ಸ್ಗಳು ರೌಡಿಸಮೋ, ಬಾಲ ಬಿಚ್ಚೋದು ಎಂಥದೂ ಇಲ್ಲ. ನಿಜವಾಗ್ಲೂ ನಾವು ಭಾರತದಲ್ಲಿ ಇದೀವ ಅಂತ ಅನ್ಸುತ್ತೆ. ಆಮೇಲೆ ನಾವೇನಾದ್ರೂ ಒಂದ್ ಸ್ವಲ್ಪ ರೇಗಿದ್ರೆ ಚೂರು ಅವ್ರು ವಾಪಸ್ ಮಾತಾಡಲ್ಲ, ಅಷ್ಟು ಭಯ ಇದೆ. ನೆನ್ನೆ ಅಂತೂ ನಾವು ಹೋಗಿ ತುಂಬಾ ಲೇಟ್ ಆಯ್ತು ರೂಮ್ಗೆ. ನಾವು ಯಾರೋ ಬಾಬಾಗಳನ್ನೆಲ್ಲ ಮೀಟ್ ಮಾಡ್ಕೊಂಡು ಓಡಾಡ್ಕೊಂಡೆಲ್ಲ, ಸೊ ತುಂಬಾ ಲೇಟ್ ಆಗೋಯ್ತು. ಭಯ ಇತ್ತು ನಂಗೆ. ನಾನ್ ಬೇರೆ ಫಾರಿನರ್ಸ್ ಎಲ್ಲ ಕರ್ಕೊಂಡ್ ಬಂದಿದ್ದೀನಿ ಏನು ಅಂತೆಲ್ಲ. ಅಂತದ್ರಲ್ಲಿ ನನ್ ಪೊಲೀಸ್ ಅವ್ರು ನೋಡಿದ್ರೆ ಇವ್ರಿಗೆ ಎಷ್ಟು ಹೆದರ್ಕೋತಾ ಇದ್ರು ಆಟೋದವ್ರು ಇವರೆಲ್ಲ ಅಂದ್ರೆ. ಅಬ್ಬಾ, ನಿಜವಾಗ್ಲು ಭಯಂಕರ ರೀ ಮ್ಯಾನೇಜ್ಮೆಂಟ್ ಮಾತ್ರ. ನನಗೆ ಇಲ್ಲಿ ಗಂಗೆ, ಯಮುನೆ, ಸರಸ್ವತಿ ಸಂಗಮ ಮಹಾಕುಂಭ ಮೇಳ 144 ವರ್ಷದಲ್ಲಿ ಒಂದ್ಸತಿ ಬಂದಿದೀವಿ. ಇಷ್ಟು ಕೋಟಿ ಜನರ ಮಧ್ಯದಲ್ಲಿ ಇದೀವಿ. ಇದನ್ನ ಎಂಜಾಯ್ ಮಾಡೋದಕ್ಕಿಂತ ಜಾಸ್ತಿ ಈ ಮ್ಯಾನೇಜ್ಮೆಂಟ್ ಬ್ಯೂಟಿ, ಇಲ್ಲಿ ಇಟ್ಟಿರೋ ಭಯ, ಇಲ್ಲಿ ಕ್ಲೀನ್ಲಿನೆಸ್, ಅದನ್ನೇ ಜಾಸ್ತಿ ಎಂಜಾಯ್ ಮಾಡ್ತಾ ಇದ್ದೀನಿ ನಿಜವಾಗ್ಲು. ಅಂಡ್ ಎಷ್ಟು ನಿರ್ಭಯವಾಗಿ ಜನ ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ನಾನು ನಿನ್ನೆ ಲೈವಲ್ಲಿ ಹೇಳ್ತಾ ಇದ್ದೆ ನಿಮ್ಗೆ, ಶ್ರೀರಾಮಚಂದ್ರ, ಸೀತೆ ಮಾತೆ, ಲಕ್ಷ್ಮಣರು ಬಂದು ಇಲ್ಲಿ ಆ ಒಂದು ನದಿಯನ್ನ ದಾಟಿದ್ದು, ಆ ನಾವಿಕರು ಅವ್ರಿಗೆ, ಅಪ್ಪ ನೀನು ಕಾಲ್ ತೊಳ್ಕೊಪ್ಪ ಫಸ್ಟ್, ಆಮೇಲೆ ನನ್ ಬೋಟ್ ಮೇಲೆ ಹತ್ತು, ಇಲ್ಲಾಂದ್ರೆ ನಿನ್ ಪಾದ ಸ್ಪರ್ಶದಿಂದ ನನ್ ಬೋಟು ಒಂದು ಹೆಣ್ಣೋ ಅಥವಾ ಚಿನ್ನನೋ ಆಗ್ಬಿಟ್ರೆ ಆಮೇಲೆ ನಾನೇನ್ ಮಾಡ್ಲಿ, ನನ್ಗಿರದೇ ಒಂದ್ ಬೋಟ್ ಓಡ್ಸಕ್ಕೆ ಅಂತ ನಾವಿಕ ಮುಗ್ಧವಾಗಿ ಹೇಳ್ತಾನೆ. ಅದು ನನ್ ತುಂಬಾ ಪ್ರಿಯವಾದ ಪ್ರಸಂಗ ರಾಮಾಯಣದಲ್ಲಿ. ಅದಕ್ಕೆ ರಾಮ ನಕ್ಬಿಟ್ಟು ಆಯ್ತಪ್ಪ ಅಂತ ಕಾಲ್ ತೊಳಿಸ್ಕೊಳ್ತಾರೆ. ಆಮೇಲೆ ಸೀತೆ ಮುಖ ನೋಡ್ತಾರೆ ರಾಮ. ನಿಮ್ಗೆಲ್ಲೂ ಗೊತ್ತೇ ಇದೆ ರಾಮಾಯಣದಲ್ಲಿ.
ಸೀತೆ ಉಂಗ್ರ ಬಿಚ್ಕೊಡಕ್ ಹೋಗ್ತಾರೆ. ಆಗ ಎಂಥ ಎವಾಲ್ಡ್ ಪರ್ಸನ್ ಅಂದ್ರೆ ಆ ಬೋಟ್ ಮ್ಯಾನು, ಆ ನಾವಿಕ, ಅವನು ಹೇಳ್ತಾನೆ, ನಾನ್ ಇಲ್ಲಿ ದುಡ್ಡು ಇಸ್ಕೊಳ್ಳೋಷ್ಟು ಪೆದ್ದನ ನಾನು ನಿನಗೆ ದಡ ಸೇರಿಸಿ, ನನ್ ಫೀಸನ್ ಇಲ್ಲಲ್ಲ ಅಲ್ಲಿ ಕೊಡು ಅಂತ ಹೇಳ್ತಾನೆ ಅವನು. ಯಪ್ಪ ನೋಡಿ, ಒಬ್ಬ ಸಾಮಾನ್ಯ ನಾವಿಕ ಎಂಥ ಒಂದು ಎವಾಲ್ಡ್ ಪರ್ಸನ್ ಇರಬಹುದು ಅವನು. ಸೊ ನಿಜವಾಗ್ಲೂ ಆ ಸಂಗತಿಗಳೆಲ್ಲ ರಾಮಾಯಣದ್ದು ನೆನಪಾಗ್ತಾ ಇದೆ ನೋಡಿ. ಅಲ್ಲೆಲ್ಲ ಎಷ್ಟು ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ. ಆಮೇಲೆ ಏನ್ ಗೊತ್ತಾ, ಇಲ್ಲೆಲ್ಲ ಸೆಕ್ಯೂರಿಟಿ ಅಂತೂ ಭಯಂಕರವಾಗಿದೆ. ಯಾಕಂದ್ರೆ ಕುಂಭಮೇಳ ಅಂದ್ರೆ 1000 ಜನ ಕಳ್ದೋಗೋದೆಲ್ಲ ಪ್ರಾಬ್ಲಮ್ ಇರುತ್ತಲ್ವಾ. ಸೊ ಏನ್ ರೇಂಜ್ ಟ್ರ್ಯಾಕ್ ಮಾಡ್ತಿದ್ದಾರೆ ಅಂದ್ರೆ, ನೀವು ಹೋಗಿ ಅಲ್ಲೇ ಇರೋ ಲೋಕಲ್ ಪೊಲೀಸ್ ಹಬ್ಬಲ್ಲಿ ಕಂಪ್ಲೇಂಟ್ ಕೊಟ್ರೆ ಅದ್ ಯಾವ್ದಾವ್ದೋ ರೇಂಜ್ ಟೆಕ್ನಾಲಜಿಲಿ ಅವ್ರನ್ನ ಕಂಡಿಡಿದು ಮತ್ತೆ ಇದ್ ಮಾಡ್ತಾ ಇದಾರೆ. ಅದೆಲ್ಲ ಟೆಕ್ನಿಕಲಿ ನೆನ್ನೆ ಪೊಲೀಸ್ ಎಲ್ಲ ಹೇಳ್ತಾ ಇದ್ರು. ಅದನ್ನ ರೆಕಾರ್ಡ್ ಮಾಡಿದೀನಿ, ಯೂಟ್ಯೂಬ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಕೆಲವೇ ಕ್ಷಣಗಳ ಹಿಂದೆ ಹೆಲಿಕಾಪ್ಟರ್ ಇಂದ ಹೂವ ಉದುರಿಸಿದ್ರು. ಏನ್ ಮಜಾ ಇತ್ತು ಅಂದ್ರೆ, ಮೇಲಿಂದ ಹಾಗೆ ಪುಷ್ಪ ವರ್ಷ ಅಂತಾರಲ್ಲ, ದೇವರುಗಳಿಗೆ ಮಾಡ್ತಾ ಇದ್ರಲ್ಲ, ಆ ತರ ಪುಷ್ಪ ವರ್ಷ ಮಾಡ್ತಾ ಇದಾರೆ ಹೆಲಿಕಾಪ್ಟರ್ ಬಂದು. ಅದಂತೂ ಎಷ್ಟು ಆನಂದ ಆಯ್ತು ಅಂದ್ರೆ, ಯಪ್ಪ ನಿಜವಾಗ್ಲೂ ನಾವೇ ನೀರಾಗ್ಬಿಟ್ಟಿದೀವಿ ಇಲ್ಲಿ, ನಾವೇ ಗಂಗೆ ಆಗ್ಬಿಟ್ಟಿದೀವಿ, ನಾವೇ ಯಮುನೆ ಆಗ್ಬಿಟ್ಟಿದೀವಿ. ದಯವಿಟ್ಟು ದರ್ಶನ ಪಡ್ಕೊಳ್ಳಿ. ಅಂಡ್ ನೋಡಿ, ನಾನು ಒಂದ್ ಮಾತು ಹೇಳ್ಬೇಕು ನಿಮ್ಗೆಲ್ಲ, ಭಗವಂತ ಎಲ್ಲ ಕಡೆ ಇದ್ದಾನೆ, ಆದ್ರೆ ನಿರ್ದಿಷ್ಟವಾದ ಜಾಗಗಳಲ್ಲಿ ದೇವಸ್ಥಾನ ಮಾಡಿ ಆರಾಧನೆ ಮಾಡ್ತೀವಿ. ಆತರ ಗಂಗೆ ಎಲ್ಲ ಕಡೆ ಇದ್ದಾಳೆ, ಎಲ್ಲೆಲ್ಲಿ ನೀರಿದ್ಯೋ ಅದೆಲ್ಲ ಗಂಗೆನೆ, ಆದ್ರೆ ನಿರ್ದಿಷ್ಟವಾಗಿ ಇಲ್ಲಿ ಹರಿಯುವ ಗಂಗೆಗೆ ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ. ಸೊ ನಮ್ಮ ಮನೆಯಲ್ಲಿ ಹರಿಯುವ ನೀರನ್ನೇ ಸಂಕ್ರಾಂತಿಯ ಈ ದಿನ ಆರಾಧನೆ ಮಾಡಿ. ಸೊ ನಾವೀಗ ಈಗ ಸಂಗಮದ ಕಡೆ ಹೊರಟಿದೀವಿ. ಇವತ್ತು ಮೊದಲನೇ ವಿಶೇಷ ಸ್ನಾನ. ನಿನ್ನೆ ಪೂರ್ಣಿಮದ್ದು ವಿಶೇಷ ಇತ್ತು. ಇವತ್ತು ರಾತ್ರಿ ಹೊತ್ತಂತೂ ಸಿಕ್ಕಾಪಟ್ಟ ಜನ, ಸಾಧುಗಳು, ಅಘೋರಿಗಳು, ಬಾಬಾಗಳೆಲ್ಲ ಬಂದು ಈ ಜಾಗದಲ್ಲಿ ಸ್ನಾನ ಮಾಡಿದ್ರು. ಅವ್ರನ್ನೆಲ್ಲ ನೋಡೋದೇ ಒಂದು ರೋಮಾಂಚನ. ಕೋಟಿ ಜನರು ಇಲ್ಲಿ ಬರೀ ದರ್ಶನ ಪಡ್ಕೊಂಡ್ರೆ ಸಾಕು ಅನ್ನೋ ತರ ಇದ್ದಾರೆ. ಸ್ನಾನ ಆಗತ್ತೋ ಇಲ್ವೋ, ಇಲ್ಲಿ ಬನ್ನಿ ಇವೆಂಟ್ ನೋಡಿದ್ರೆ ಸಾಕು ಅನ್ನೋ ತರ ಲೆವೆಲ್ ಅಲ್ಲಿ ಇದ್ದಾರೆ. ಗಮನಿಸಿ, ಇನ್ನೊಮ್ಮೆ ಎಲ್ಲ ಕಡೆ ತೋರಿಸ್ತೀನಿ. Do you want to talk? I'm doing a Facebook live. Yes. ಸೊ ನನ್ನ ಫ್ರೆಂಡ್ ಒಬ್ರಿದ್ದಾರೆ, ರೋಡೋ ಅಂತ, ಮೆಕ್ಸಿಕೋ ಇಂದ ಬಂದಿರೋರು. ಬನ್ನಿ ಮಾತಾಡ್ಸೋಣ. ರೋಡೋ, how has it been in India? How are you feeling? How does it feel in the Sangam, the Trinity, the energy of the waters? How is it? Coming from a country that is highly spiritual, India is among all the mother of all spirits and the mother of all religions. So there's no words that can explain when you are truly in coherence and how this place nourishes you. Yeah. It wakes you up. It makes you feel pleasures that you cannot put in words. It's obviously being with Purvi is even more enhanced because we are completely in her hands, and I just can't surrender to the river flow and be surrendered by these incredible life experiences that will be histories that my great-grandchildren will hear. Yeah. So thank you, Purvi, for bringing Thank me you. and teaching us. Thank you. It's a pleasure. Thank you so much. And are you astonished at the arrangement and the cleanliness of the water that's maintained, because so many crores of people coming in on a daily basis? We are seeing, like on the other side of the bank, crores and crores of people. So what do you feel about the management, the arrangements? Are you satisfied as a foreigner? It's a highly impressed Yes. organization and execution. I Yeah. cannot address how clean and how organized is, coming from a third world country as well, like Mexico, and we have carnivals and we have events. Yes. But this one is mastermind planned for the amount of people. You need to understand, our biggest carnival of people is maybe 50,000 people for over a week. And you guys are hosting 40 million a week. It's beyond our capacity to understand these magnitudes. Wow, beautiful. Thank you so much for being present here. Awesome. So ಅವ್ರು ಹೇಳ್ತಾ ಇದ್ರು, ಒಂದು 50,000 ಜನನ ಸೇರಿಸಿ ಅರೇಂಜ್ಮೆಂಟ್ ಮಾಡೋದೇ ನಂಬಕ್ಕಾಗಲ್ಲ. ಇಷ್ಟು ಕೋಟಿ ಜನ ಪ್ರತಿದಿನ ಬರೋದನ್ನ ಅರೇಂಜ್ಮೆಂಟ್ ಅಂದ್ರೆ ನಿಜವಾಗ್ಲೂ ನೀವೆಲ್ಲ ಗ್ರೇಟು ಅಂತ. ಖಂಡಿತ ನಮ್ಮ ಸರ್ಕಾರಕ್ಕೆ ಮತ್ತೊಮ್ಮೆ ಧನ್ಯವಾದ ಹೇಳಬೇಕು. ಇದು ಒಂದು ಈ ಜನ ಮಹಾಸಾಗರ ಇದೆಯಲ್ಲ, ಅದರಲ್ಲೇ ನಮಗೊಂದು ವೇದಿಕ್ ಎನರ್ಜಿ ಫೀಲ್ ಆಗುತ್ತೆ.
ನಾನು ಮತ್ತೆ ಬಸಂತ ಪಂಚಮಿಗೆ ನನ್ನ ಅದೃಷ್ಟವಶಾತ್ ನಾನು ಒಂದ್ಸತಿ ಬರದೆ ಡೌಟ್ ಇತ್ತು, ಮೂರ್ ಸರಿ ಒಂದ್ಸರಿ ನನ್ನ ಕ್ಲೈಂಟ್ಸು, ಒಂದ್ಸತಿ ನನ್ನ ಫಾರಿನ್ ಫ್ರೆಂಡ್ಸು, ಒಂದ್ಸತಿ ನಾವು ಫ್ಯಾಮಿಲಿಯಿಂದ ಪ್ಲಾನ್ ಮಾಡಿ ಬರೋ ತರ ಆಯ್ತು. ಇದೊಂದು ಮ್ಯಾಜಿಕ್ ತರ ನಿಜವಾಗ್ಲು. ನಾನಂತೂ ಗಂಗೆಗೆ ಸರೆಂಡರ್ ಆಗ್ಬಿಟ್ಟಿದ್ದೆ. ಮಹಾಕುಂಭಮೇಳ ಆಗ್ತಾ ಇದೆ. ಇನ್ಫ್ಯಾಕ್ಟ್ ನಿಜ ಹೇಳ್ಬೇಕು ಅಂದ್ರೆ ನಿಮ್ಮ ಹತ್ರ ನಾನು ಮಹಾಕುಂಭಮೇಳ ಆಗಕ್ಕಿಂತ 1.5 ತಿಂಗಳು ಮುಂಚೆ ನಂಗೆ ಧ್ಯಾನದಲ್ಲಿ ಎಲ್ಲೋ ಮುಳುಗೇಳೋ ತರ ದೃಶ್ಯ ಬರ್ತಾ ಇತ್ತು. ಏನಿದು ಪುಷ್ಕರ ಸ್ನಾನನ ಏನು ಅಂತ ಆಮೇಲೆ ಗೂಗಲ್ ಮಾಡಿದ್ಮೇಲೆ ಗೊತ್ತಾಯ್ತು ಮಹಾಕುಂಭಮೇಳ ಅಂತ. ಬಟ್ ಇಷ್ಟು ಜನ ಇರ್ತಾರೆ, ಹೋಗೋದ್ ಬೇಡ, ಅಯ್ಯೋ ಗಲೀಜಿರುತ್ತೆ, ಆಗಲ್ಲ ಅನ್ಕೊಂಡೆ. ಬಟ್ ಅದು ಹೇಗಾಯ್ತು ಅನ್ನೋದು ಒಂದು ಪಾತ್ರರಾಗಿ ಅದರಲ್ಲಿ ನೀವು ಕೂಡ ಈ ವಿಡಿಯೋ ಮೂಲಕ ಭಾಗವಹಿಸಿ. ಜಗನ್ಮಾತೆಯ ಕೃಪೆ ನಿಮ್ ಎಲ್ಲರ ಮೇಲೂ ಇರ್ಲಿ, ಆ ಸೂರ್ಯದೇವನ ಕೃಪೆ ಇರ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಹರ ಹರ ಮಹಾದೇವ್, ಜೈ ಜೈ ಗಂಗೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಗೆ. ಮತ್ತೆ ಲೈವ್ ಬರೋ ಪ್ರಯತ್ನವನ್ನ ಮಾಡ್ತೀನಿ. ಇನ್ನೂ 2 ಸಾರಿ ನಾನು ಬರ್ತಾ ಇದ್ದೀನಿ. ಆಗ್ಲೂ ಕೂಡ ಮತ್ತೆ ಲೈವ್ ಮಾಡ್ತೀನಿ. ಇನ್ನು ಯಾವ್ದೆಲ್ಲ ನಾನು ಲೈವ್ ಮಾಡಕ್ ಆಗ್ಲಿಲ್ವೋ ಅದನ್ನೆಲ್ಲ ಯೂಟ್ಯೂಬ್ ಅಲ್ಲಿ ಬೇರೆ ಬೇರೆ ವ್ಲಾಗ್ಸ್ಗಳಾಗಿ ಖಂಡಿತ ಅಪ್ಲೋಡ್ ಮಾಡ್ತೀನಿ. ಭಾರತೀಯರಾಗಿ ನಿಜವಾಗ್ಲೂ ಹೆಮ್ಮೆ ಆಗತ್ತೆ. ನಿಜವಾಗ್ಲೂ ಆ ಪುಣ್ಯ ಫೀಲ್ ಆಗತ್ತೆ. ಕೆಲವು ಇವೆಂಟ್ಗಳಲ್ಲಿ ಅನ್ಸುತ್ತಲ್ವಾ, ಅಮ್ಮ ನಿನ್ನ ಮಡಿಲಲ್ಲಿ ಹುಟ್ಟಿರೋ ಮಕ್ಕಳು ನಾವು, ಅದು ಫೀಲ್ ಆಗತ್ತೆ. ಈ ತರ ಇವೆಂಟ್ಗಳಲ್ಲಿ ಹೆಮ್ಮೆಯಿಂದ ನಮ್ ದೇಶ ನೋಡಿ, ನಮ್ ಜನ ನೋಡಿ ಅಂದಾಗ, ಅದರಲ್ಲೂ ಇಷ್ಟು ಒಳ್ಳೆ ಆರ್ಗನೈಸೇಷನ್ ಇದ್ದಾಗ ನೋಡ್ದಾ ನಮ್ ಕಂಟ್ರಿ ಅಂತ ನಾವು ಬೇರೆ ಕಡೆ ಹೋದಾಗ ಹೇಳ್ಕೊಳಕ್ಕೆ ಆನಂದ ಆಗತ್ತೆ. ನೋಡಿ ಎಷ್ಟೊಂದು ಪಕ್ಷಿಗಳು ಬೇರೆ ಬೇರೆ ದೇಶಗಳಿಂದ ಬಂದಿರೋದು. ರೈಟ್. ಸೊ ಧನ್ಯವಾದಗಳು ಎಲ್ಲರಿಗೂ. ಮತ್ತೆ ಸಿಗ್ತೀನಿ. ಸಂಜೆ ಮತ್ತೆ ಲೈವ್ ಬರೋ ಪ್ರಯತ್ನ ಮಾಡ್ತೀನಿ. ಗಂಗಾರ್ತಿಗೆ ಹೋಗ್ತಾ ಇದೀವಿ. ನೆನ್ನೆ ಎಲ್ಲ ಸುಮಾರು ನಾನು ಲೈವ್ ಅಲ್ಲಿ ಮಾಡಕ್ ಆಗ್ಲಿಲ್ಲ. ಒಂದು ಸಿಗ್ನಲ್, ಇನ್ನೊಂದು ಐ ವಾಸ್ ಟೋಟಲಿ ಲಾಸ್ಟ್. ಸೊ ಅದರಿಂದ ಮತ್ತೆ ಸಿಗ್ತೀನಿ. ಸಂಜೆ ಗಂಗಾರ್ತಿಯಲ್ಲಿ ನಿಮ್ಗೆ ದರ್ಶನ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಜೈ ಗಂಗೆ, ಹರ ಹರ ಗಂಗೆ. ಅಂಡ್ ನೆಕ್ಸ್ಟ್ ಟೈಮ್ ನಾನು ಬಂದಾಗ, ಕೆಲವು ದಿನ ಆದ್ಮೇಲೆ ಮತ್ತೆ ಬರ್ತೀನಲ್ಲ, ಆಗ ವೇದಗಳಲ್ಲಿ ನೀರಿನ ಬಗ್ಗೆ, ಋಷಿಗಳು ಯಾಕೆ ಬಂದು ಇಲ್ಲಿ ಮೊದಲು ಅವರು ಸ್ನಾನ ಮಾಡ್ತಾರೆ, ಆಮೇಲೆ ನಾವು ಮಾಡಬೇಕು, ಯಾಕೆ ಅವಾಗ ಅವರ ಒಂದು ಪ್ರೆಸೆನ್ಸ್ 12, 6, 144 ವರ್ಷಕ್ಕೆ ಇಂಪಾರ್ಟೆಂಟು, ಹಿಮಾಲಯದಲ್ಲಿ ಕಳೆದೋಗಿರೋ ಆ ಋಷಿಗಳು ಯಾಕೆ ಬರ್ತಾರೆ ಇಷ್ಟು ವರ್ಷಕ್ಕೆ ಒಂದ್ಸತಿ, ಆಮೇಲೆ ನಾವ್ ಯಾಕೆ ಅದನ್ನ ಮಾಡ್ತೀವಿ ಎಲ್ಲ ತಿಳಿಸ್ಕೊಡ್ತೀನಿ. ವೇದದಲ್ಲಿ ಏನಿದೆ ಅದ್ರ ಬಗ್ಗೆ ತುಂಬಾ ಡೀಪಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ನಮಸ್ಕಾರ. ಜೈ ಜೈ ಗಂಗೆ.